ಸರ್ಕಾರ ಏನೆಲ್ಲ ನಾಟಕ ಶುರು ಮಾಡಿತು ಆವಾಗ ನಾವು 42 ದಿನ ಧರಣಿಯನ್ನು ಇಲ್ಲಿ ಮಾಡಿದ್ವಿ. 42 ದಿನ ಉಪವಾಸ ಸತ್ಯಾಗ್ರಹ ಧರಣಿಯನ್ನ ಗಾಂಧಿ ಮೈದಾನದಲ್ಲಿ ಮಾಡಿದ್ವಿ. ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಬೆಳಗಾವಿಗೆ ಹೋಗಿ 250ರಿಂದ 300 ಜನ ಕಾರ್ಮಿಕರನ್ನ ಬೆಳಗಾವಿಗೆ ಕರ್ಕೊಂಡು ಹೋಗಿ ಅಲ್ಲಿ ಧರಣಿಯನ್ನ ಮಾಡಿದ್ವಿ. ಸೊ ಎರಡೋಣಿ ಕ್ರಾಸ್ಗೆ ಹೈವೇನ ಬಂದ್ ಮಾಡಿದ್ವಿ. ಸೊ ಲಕ್ಷ್ಮಣ ಸವದಿ ಅವರು ರಾಯಚೂರಿಗೆ ಬರ್ತಾರೆ ಅಂದ್ರೆ ಅವ್ರ ಕಾರ್ಯಕ್ರಮನ ಬೈಕಾಟ್ ಮಾಡ್ತು ಅಂತ ಹೇಳಿದ್ವಿ. ಅವಾಗ ಆಕ್ಚುಲಿ ವೇಜ್ ಅಗ್ರಿಮೆಂಟ್ಗೆ ಅನುಮೋದನೆ ಸಿಕ್ತು. ಇದೊಂದು ಜೊತೆಗೆ ಅವ್ರದ್ದು ಪ್ಲಾನ್ ಇಷ್ಟೇ, ಏನ್ ಸುಡುಗಾಡಿ 100 ಕೆಟ್ಟ ದಾರಿ ಮಾಡಿ ಆದ್ರೂ ಪುನಃ ಅಧಿಕಾರಕ್ಕೆ ಬರಬೇಕಾದ್ರೆ ಕಾರ್ಮಿಕರಿಗೆ ಒಳ್ಳೇದಾಗಬೇಕನ್ನೋ ಉದ್ದೇಶ ಇಲ್ಲ. ಅವ್ರಿಗೆ ಅಧಿಕಾರ ಬೇಕು, ದುಡ್ಡು ಮಾಡ್ಲಿಕ್ಕೆ ಬೇಕು, ಆಸ್ತಿ ಮಾಡ್ಲಿಕ್ಕೆ ಬೇಕು. ಸೊ ಗೂಳಿ ತರ ತಿರುಗಾಡ್ಲಿಕ್ಕೆ ಅವ್ರಿಗೆ ಬೇಕು ಅಂತ, ಅದು ಬಿಟ್ಟು ಬೇರೆ ಅವ್ರಿಗೆ ಯಾವುದು ಉದ್ದೇಶ ಇಲ್ಲ ಅಂತ. ಸೊ ಇಂಥ ಸಂದರ್ಭದಲ್ಲಿ ಕಾರ್ಮಿಕರಾಗಿ ನೀವು ವಿಚಾರ ಮಾಡಬೇಕಾಗಿದೆ. ಈ ಬಾರಿ ಮತ್ತೊಂದು ಅಗ್ರಿಮೆಂಟ್ ಇದೆ. ಸರ್ಕಾರದ ಪರಿಸ್ಥಿತಿ ಕೂಡ ಜಟಿಲವಾಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾರ್ಮಿಕರು ರೈತರ ಜೊತೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಇದರಲ್ಲಿ ಚಾಣಾಕ್ಷತನದಿಂದ, ರಾಜಿ ಆಗ್ಲಾರ್ದಂಗೆ ಚಾಣಾಕ್ಷತನದಿಂದ ವೇಜ್ ಬಿಲ್ಗಳನ್ನು ಮಾಡಿದ್ರೆ ಮಾತ್ರ ಈ ಅಗ್ರಿಮೆಂಟ್ ಚೆನ್ನಾಗಿ ಆಗುತ್ತೆ. ಅದನ್ನು ಮಾಡಬೇಕಾದ್ರೆ ನಮ್ಮ ಟಿವಿ ಶೇಪ್ ಪೆನಲ್ಲ ಅಮೀರ್ ಬಿಟ್ಟರೆ ಸದ್ಯ ಯಾರಿಗೂ ಸಾಧ್ಯತೆ ಇಲ್ಲ. ಯಾಕಂದ್ರೆ ಒಂದು ಲಡಾಯಿ ಮಾಡ್ಬೇಕಾದ್ರೆ ಕೈಯಲ್ಲಿ ಚಲೋ ಕತ್ತಿಬೇಕು ಅಂತ. ಸೊ ಆಕ್ಚುಲಿ ಕಟ್ಟಿಗೆ ಲಡಾಯಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ದೊಡ್ಡ ಯೂನಿಯನ್ ಮತ್ತೊಂದು ಅಂತ ಹೇಳ್ಕೊಂಡ್ಬಿಟ್ಟು ಯಾರ್ಯಾರಿಲ್ಲ ಅಲ್ಲಿ ಬ್ಯಾನರ್ ಇಟ್ಕೊಳ್ಳೋರು 2-3 ಬಿಟ್ರೆ ಏಟೀಸರ್ ಯಾರ್ಯಾರಿಲ್ಲ, ಎಲ್ಲ ಬೇರೆ ಪಾರ್ಟಿ ಅವರು. ಆಕ್ಚುಲಿ ಸೆಫಿ ಅವ್ರ ಮೇಲೆ ಅವ್ರಿಗೆ ಆಕ್ಚುಲಿ ಭರವಸೆ ಇಲ್ಲ. SM ಸೆಫಿ ಅವರು ಸೀನಿಯರ್ ಲೀಡರ್, ಅವ್ರಿಗೆ ಜನರಲ್ ಸೆಕ್ರೆಟರಿ ಕೊಡಬೇಕಾಗಿತ್ತು. ಈಗ ನೋಡಿ ಟಿವಿ ಶೇಪ್ ಏನಂದಲ್ಲಿ ನಾವು ಯಾರಿಗೆ ಮೇಲೆ ಅವ್ರು ಯಾರು ನಿಲ್ಬಾರ್ದು, ಜಿಲ್ಲಾ ಸಮಿತಿಯವ್ರು ನಿಲ್ಬಾರ್ದು, ರಾಜ್ಯ ಸಮಿತಿಯವ್ರು ನಿಲ್ಬಾರ್ದು, ಯಾರು ನಿಲ್ಲೋದು ಬೇಡ. ಪ್ರೆಸಿಡೆಂಟು, ಜನರಲ್ ಸೆಕ್ರೆಟರಿ, ಎಲ್ಲ ವೈಸ್ ಪ್ರೆಸಿಡೆಂಟು ಆಕ್ಚುಲಿ ತೂಕ ಮಾಡಿ ಹಿಡಿದಿದ್ದೀವಿ. ನನ್ನ ಪ್ರಕಾರ ಜನರು ತಲೆ ಹೊಡೆದು ಬದುಕವರು, ಬಡ್ಡಿ ವ್ಯಾಪಾರ ಮಾಡೋರು, ಇಸ್ಪೆಟ್ ಆಡ್ಸೋರು, ಹೆಣ್ಮಕ್ಳು ಎತ್ತಾಕೊಂಡು ಹೋಗೋರು, ಮೋಸ ಮಾಡೋರು, ಕಮಿಷನ್ ತಿನ್ನೋರು, ನಮ್ಮದ್ರಾಗ 190ರಷ್ಟು ಇಲ್ಲ ಅಂತ ಆತ್ಮಸಾಕ್ಷಿಯಿಂದ ಇವತ್ತು ಹೇಳಬಲ್ಲ ಅಂಬೇಡ್ಕರ್ ಜಯಂತಿ. ಸೊ ಒಳ್ಳೆ ಹೋರಾಟ ಕಟ್ಟೋದಂಗೆ, ಹೊಸ ನಾಯಕರನ್ನ ತಯಾರು ಮಾಡೋದಂಗೆ, ಯಾವ ರೀತಿ ವೇಜ್ ಅಗ್ರಿಮೆಂಟ್ ಮಾಡ್ಬೇಕು, ಯಾವ ರೀತಿ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಡಬೇಕು, ರಾಷ್ಟ್ರ ಮಟ್ಟದ ಸಂಘಟನೆ ಅದು ಇದು ಅಂತ ಏನ್ ನೀವು ಮಾತಾಡ್ತಿರಲ್ಲ. ಚಾರ್ಟರ್ ಆಫ್ ಡಿಮ್ಯಾಂಡ್ ಕಾರ್ಮಿಕರ ಬೇಡಿಕೆ ಪಟ್ಟಿ ಸಲ್ಲಿಸುವಾಗ ಅಲವೆನ್ಸ್ಗಳೆಲ್ಲ ಒಂದೇ 10 ಅಲವೆನ್ಸ್, ಅದು 10 ರೂಪಾಯಿ, 15 ರೂಪಾಯಿ, 3 ರೂಪಾಯಿ ಎಲ್ಲ ಸೇರಿ ರೌಂಡ್ ಅಪ್ ಒಂದು 2000 ಮಾಡೋದು ಬಿಟ್ಟು 19 ಐಟಮ್ ತೋರಿಸ್ಬಿಟ್ರು. ಆ ಬೋರ್ಡ್ ಆಫ್ ಡೈರೆಕ್ಟರ್ IAS ಅಧಿಕಾರಿ ಬೆದರ್ಬಿಟ್ರು. ಏನ್ರಿ ಅವರು 19 ನಮೂನಿ ಅಲವೆನ್ಸ್ ಕೇಳ್ತಾರೆ, 10 ರೂಪಾಯಿ ಅವೆಲ್ಲ. ಈ ಎಲ್ಲ ಅಲವೆನ್ಸ್ ಡಬಲ್ ಮಾಡಿದ್ವಿ ನಾವು. ನಮಗಿದೆ ಪ್ಲಾನ್ ಆಕ್ಚುಲಿ 19 ಐಟಮ್ ತೋರಿಸಿ ಎಲ್ಲ ಸೇರಿ 2000 ರೂಪಾಯಿ ತಗೊಳ್ಳೋದು ಬದಲು ಎಲ್ಲ ಅಲವೆನ್ಸ್ಗಳು ಸೇರಿ 5000 ಆಕ್ಚುಲಿ ಯಾಕೆ ಕ್ಲೇಮ್ ಮಾಡಬಾರ್ದು. ಆಮೇಲೆ ಯಾವ ಚಾರ್ಟರ್ ಆಫ್ ಡಿಮ್ಯಾಂಡ್ ಅಲ್ಲಿ ಇರಬಾರ್ದು ಅದನ್ನೆಲ್ಲ ಸೇರಿಸೋದು. ಈ ರೀತಿ ಆಗಿದ್ರಿಂದ ಇವತ್ತು ಪ್ರಶ್ನೆ ಇಷ್ಟೇ, ಈ ಚುನಾವಣೆ ನಿಮ್ಮ ಚುನಾವಣೆ. ಸೈಕಲ್ ಪಾರ್ಟಿ, ತಕ್ಕಡಿ ಅಥವಾ ಇನ್ನೊಂದು ಪಾರ್ಟಿ ನಿಮ್ಮ ಚುನಾವಣೆಯಲ್ಲಿ ನಿಂತು ಸೊ ನಿಮ್ಮ ನಾಯಕತ್ವ ಕೊಡ್ಲಿಕ್ಕೆ ಎಲೆಕ್ಷನ್ ನಡೀತಾ ಇರೋದ್ರಿಂದ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದ್ದು ಮತ್ತೆ ಎಂತ ನಾಯಕತ್ವ ಬೇಕಾಗುತ್ತೆ. ಅನೇಕ ಸಮಸ್ಯೆಯನ್ನು ಎದುರಿಸಿ ಯಾರಾದ್ರೂ ಒಟ್ಟು ಇವ್ರು ಅಗ್ರಿಮೆಂಟ್ ಮಾಡ್ಲಾರ್ದ ಬಿಟ್ಟು ಹೋಗ್ಬಿಡ್ಲಿ, ಫೇಲ್ ಆಗ್ಲಿ, ಮುಂದೆ ಈಜಾಗಿ ಗೆಲ್ಬೇಕಂತ ಏನ್ ಮಾಡಿದ್ರು, ಅವ್ರು ಮಾಡಿದ್ದೆಲ್ಲ ಪ್ಲಾನ್ ನ ಪಲ್ಟಿ ಮಾಡಿ ಇತ್ತು ಕಾಂಬಿನೇಷನ್ ಎಲ್ಲ ಕಟ್ಕೊಂಡು ಒಂದು ಬೆಸ್ಟ್ ಅಗ್ರಿಮೆಂಟ್ ಸೈನ್ ಹಾಕಿ ಇಂಪ್ಲಿಮೆಂಟ್ ನಾವು ಮಾಡಿದ್ರಿಂದ 25 ಮಂದಿ ಬೇಕು ಸೈನ್ ಹಾಕ್ಲಿಕ್ಕೆ ಅಂದ್ರು. 6 ಮಂದಿನ ಕರೆದು ಅವರೇ ಕಳ್ಸಿಕೊಡಕ್ ತಯಾರಿದಿಲ್ಲ. 6 ಮಂದಿ ಅವ್ರು ಬರಲಿಲ್ಲ ಆಕ್ಚುಲಿ ಅಗ್ರಿಮೆಂಟ್. ಅಮರೇಲಿ ಅವ್ರು ಕರೆದ್ರು ಅವ್ರನ್ನ. ಜೊತೆಗೆ ಪ್ರತಿದಿನ ಲೆಟರ್ ಕೊಡೋದು, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಚಮಚಗಳಾಗಿ ಇವ್ರು ಕೆಲಸ ಮಾಡಬಾರ್ದು. ಮ್ಯಾನೇಜ್ಮೆಂಟ್ ಚಮಚಗಳ ಇವ್ರಂತ, ಮ್ಯಾನೇಜ್ಮೆಂಟ್ ಚಮಚಗಳಾದ್ರೆ ಇವ್ರು ಗೂಳಿ ಹಾಕಿ ತಿರ್ಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ರೆ ಗೂಳಿಗೆ ಓಟ್ ಹಾಕಿದ್ರೆ ನಿಮ್ಮ ಹೊಲ ಹಾಳಾಗತ್ತೆ. ಗಳೆ ವೇಳೆ ಎತ್ತಿಗೆ ಓಟ್ ಹಾಕಬೇಕು. ಜೊತೆಗೆ ನಮ್ಮ ಪ್ರಶ್ನೆ ಅಂದ್ರೆ ಹೆಂಗಾರು ಮಾಡಿ ನಮಗೆ ಕೆಲಸ ಅನ್ನುವಂತ ಹೀನಾಯ ಸ್ಥಿತಿ ನಾವು ಬಂದೇ ಇಲ್ಲ ಅಂತ. ಘನತೆಯಿಂದ ನಿಲ್ಲಬೇಕು, ಘನತೆಯಿಂದನೇ ಗೆಲ್ಲಬೇಕು ಅಂತ. ಘನತೆಯಿಂದ ನಿಲ್ಬೇಕು, ಕಾರ್ಮಿಕರಿಗೆ ಹೇಳ್ಬೇಕು, ಕಾರ್ಮಿಕರ ಮನಸ್ಸಿಗೆ ಅಂದ್ರೆ ಓಟ್ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಟಿವಿ ಶೇಪ್ ಪಾಲಿಗೆ ಸೊ ಸಂಘದ ನಾಯಕತ್ವ ಅನ್ನೋದೊಂದು ಹೋರಾಟ, ಬೇರೆ ಏನಲ್ಲ ಅಂತ. ATC ಗೆದ್ದಾಗ್ಲೆಲ್ಲ ಕಾರ್ಮಿಕರ ಚಂದಾಣವನ್ನ, ಕಾರ್ಮಿಕರ ವೇತನ ಒಪ್ಪಂದದ ಸ್ಪೆಷಲ್ ಫಂಡ್ ಅನ್ನ ಡಿಡಕ್ಷನ್ ಮಾಡಿ ಕಾರ್ಮಿಕ ಸಂಘದ ಖಾತೆಗೆ ಹಾಕ್ತಿದ್ರು ಮೊದಲ. ಆದ್ರೆ ಸೈಕಲ್ ಪಾರ್ಟಿ ಗೆದ್ದ ಮೇಲೆ 1 ರೂಪಾಯಿ ಕಟ್ ಮಾಡಿಲ್ಲ. 10 ರೂಪಾಯಿ ಅದು ಚಂದ ತಂದ್ಬಿಟ್ರೆ ಯಾವ್ದು ನಾವು ರಿಕ್ವೆಸ್ಟ್ ಮಾಡಿದ್ವಿ, ನೀವು ATC ತಕ್ಕಡವರಿಗೆ ಹೆಂಗ್ ಮುರಿದು ತುರುಕ್ತಿರೋ ಅವ್ರ ಅಕೌಂಟ್ ಅಲ್ಲಿ
ಅದೇ ಪದ್ಧತಿಯಲ್ಲಿ ಯಾಕಂದ್ರೆ ಅವ್ರು ಹೇಳಿದ್ರು ಇಲ್ಲ ಐಡಿಯಾ ಆಕ್ಟ್ ವಿಲಿಂಗ್ನೆಸ್ ಅದು ಇದು ಅಂತ ಹೊಸ ಕಾಯ್ದೆ ತಂದು ನಾವು ಬಂದ ಮೇಲೆ ಅಂತ. ಅಂದ್ರೆ ಟೋಟಲ್ ನಾವು ಮೇನ್ ಅಪೋಸಿಟ್ ಅಂದ್ರೆ ಮ್ಯಾನೇಜ್ಮೆಂಟೇ. ಈ ಎಲೆಕ್ಷನ್ ನಲ್ಲಿ ಕಣ್ಣಿಗೆ ಕಾಣ್ತಿರೋದು ಆಕ್ಚುಲಿ ಶಫಿ ಸಾಹೇಬ್ರು ಇನ್ನೊಬ್ರು ಅವ್ರ ಮೈಯಾಗಿರೋದೇ ಮ್ಯಾನೇಜ್ಮೆಂಟ್. ಇದ್ರು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಈ ಸೈಕಲ್ ಪಾರ್ಟಿ ಗೆಲ್ಬಾರ್ದು ಅಂತೇಳಿ ಪ್ಲಾನ್ ಮಾಡ್ತಿರೋದು ಆಕ್ಚುಲಿ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಹೇಳೋದೇನಂದ್ರೆ 4050 ಕಾರ್ಮಿಕರನ್ನ ಈಗಾಗಲೇ 3500 3600 ತಂದಿದ್ದಾರೆ. ಅವ್ರ ಪ್ಲಾನ್ ಏನಂದ್ರೆ 2500 ಜನ ಕಾರ್ಮಿಕರು ಇರ್ಬೇಕು. ಕಂಪನಿ ಪ್ರಾಫಿಟ್ ಜಾಸ್ತಿ ಆಗ್ಬೇಕಾದ್ರೆ ಸ್ಯಾಲರಿ ಪಾರ್ಟ್ ಕಡಿಮೆ ಆಗ್ಬೇಕು. ಯಾವ್ದಾದ್ರು ಮಾಡಿ 2500 ತರಬೇಕು. ಅಂದ್ರೆ ಇನ್ನು 1200 ಜನ ಕಾರ್ಮಿಕರನ್ನ ಮನೆಗೆ ಕಳಿಸ್ಬೇಕಿಲ್ಲ. ರಿಟೈರ್ಮೆಂಟ್ ಆಗಿ ಹೋದ್ಮೇಲೆ ಅವ್ರ ಜಾಗದಲ್ಲಿ ಕಾಂಟ್ರಾಕ್ಟ್ ಸಿಸ್ಟಮ್ ನ ಕಾಂಟ್ರಾಕ್ಟ್ ಲೇಬರ್ ಮೂಲಕ ದುಡಿಸ್ಬೇಕು. ಯಾಕಂದ್ರೆ ನಮ್ಮ ದೊಡ್ಡ ಸಂಬಳ 3 ಜನ ಗುತ್ತಿಗೆ ಕಾರ್ಮಿಕರ ಸಂಬಳ ಈಕ್ವಲ್ ಆಗೋದ್ರಿಂದ ಪ್ಲಾನ್ ಅದಿದೆ. ಈ ಸಲ ವೇಜ್ ಅಗ್ರಿಮೆಂಟ್ ಜೊತೆಗೆ ಬಹಳ ಇಂಪಾರ್ಟೆಂಟ್ ಪ್ಲಾನ್ ಆಕ್ಚುಲಿ ಕಂಪನಿಯನ್ನ ಎಸ್ಪೆಷಲಿ MS ಗಳಾಗಿರ್ಲಿ, BS ಆಗಿರ್ಲಿ, CS ಆಗಿರ್ಲಿ, ಯಾವುದೇ ಪ್ರಾಜೆಕ್ಟ್ ಆಗಿರ್ಲಿ ಕಾಂಟ್ರಾಕ್ಟ್ ಕೊಡ್ಬೇಕಂತೇಳಿ ಕಳೆದ 3.5-4 ವರ್ಷದ ಅವಧಿಯಲ್ಲಿ ಸ್ವತಃ ಜಾನ್ ಒಪ್ಕೊಂಡಿದ್ದಾರೆ. ಯಾರು ನಿಮ್ಮ ಟೆಕ್ನೋಮೈನ್ಸ್ನವರು, ನೀವು ಬಂದ ಮೇಲೆ ಒಂದು ಕಾಂಟ್ರಾಕ್ಟ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ನಮಗೆ ಅಂತ. ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕೊಡೋದಿಲ್ಲ. ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ನೀವು 3700 ಜನ ಇರೋದಿಲ್ಲ. ಇನ್ನ 3-4 ವರ್ಷದಲ್ಲಿ ರಿಟೈರ್ಮೆಂಟ್ ಆಗ್ತಿರ್ತಾರೆ, ಅದ್ರ ಜಾಗದಲ್ಲಿ ಬರ್ತಾನೆ ಹೋಗ್ತಾರ. ಇದು ಉದ್ದೇಶ ಸರ್ಕಾರದ್ದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಆಗಿದ್ರಿಂದ ಈ ಮ್ಯಾನೇಜ್ಮೆಂಟ್ ವಿರುದ್ಧ ಕಾನೂನು ಪ್ರಕಾರ ಮೈದಾನದಲ್ಲಿ, ನ್ಯಾಯಾಲಯದಲ್ಲಿ ಮಾತುಕತೆಯ ಮೂಲಕ ಹೋರಾಟ ಮಾಡತಕ್ಕಂತ ಸ್ಪಷ್ಟವಾದ ಕ್ರಾಂತಿಕಾರಿ ಸಂಘಟನೆ ಸೈಕಲ್ ಪಾರ್ಟಿ ಅನ್ನುವಂತ ವಿಚಾರನ ತಮ್ಮ ಮುಂದೆ ಹೇಳ್ತಾ ಈಗಾಗಲೇ ಸಮಯ ಆಗಿದೆ. ಏನಾದ್ರು ಉಳಿದೋದು ಹೇಳಕ್ಕ ಸಾಕಷ್ಟಿದೆ. ಮತ್ತೊಂದು ಬಹಿರಂಗ ಸಭೆಗೆ ಇಲ್ಲಿ ಮಾಡಕ್ಕೆ ನಾವು ಬರೋದಿಲ್ಲ. ಅಮೀರೆಲ್ಲರೂ ಹೇಳಿದ್ದಾರೆ ಏನಿದ್ರು ವಿಶ್ ಮಾಡ್ಲಿಕ್ಕೆ ಮತ್ತೆ ಬರಬೇಕು. ಹೀಗಾಗಿ ಪೆನಲ್ ಪರಿಚಯ ಇದೆ. ನಮ್ಮ ಟೋಟಲ್ ಈಗಾಗಲೇ ಪೆನಲ್ ಎಲ್ಲ ಸಂಪೂರ್ಣ ತಮಗೆ ಪರಿಚಯ ಇದೆ. ಕರಪತ್ರ ಕೂಡ ಪ್ರಿಂಟ್ ಹಾಕಿದೆ ಅಂತ ಹೇಳ್ತಾ ಈ ಬಾರಿ ಮತ್ತೊಂದು ಉತ್ತಮವಾದ ವೇಜ್ ಅಗ್ರಿಮೆಂಟ್. ಆಮೇಲೆ ಆಕ್ಚುಲಿ ಏನ್ ಗ್ರೇಡ್ ವೈಸ್ ಕಾರ್ಮಿಕರಿಗೆ ಏನ್ ಲಾಸ್ ಆಗಿತ್ತು ಕಳೆದ ಅಗ್ರಿಮೆಂಟ್ ಅಲ್ಲಿ ಸರಾಸರಿ ಅದರ ಬೆನಿಫಿಟ್ 2000 ಜನ ತಗೊಂಡಿದ್ದಾರೆ. ನೀವು ಸ್ವಲ್ಪ ಹಿಂದಿನ ಪ್ರಕಟಣೆಗಳನ್ನು ನೋಡಿ. ಆಮೇಲೆ ಇವತ್ತು ಸಾಯಂಕಾಲ ನಾಳೆ ಮುಂಜಾನೆ ಕೆಲವು ಪ್ರಕಟಣೆ ಹೊಡಿಸ್ತೀವಿ ನಾವು. ಮೆಡಿಕಲ್ ಅನ್ಫಿಟ್ ಅಂತ ಏನ್ ಇವತ್ತು ಹೇಳಕತ್ತಾರಲ್ಲ, ಇವ್ರ ಹಣೆ ಬಾರಿ ಏನದ, ಇವ್ರ ಏನ್ ಬರ್ಕೊಟ್ಟಾರ, ಇವತ್ತು ಸಾಯಂಕಾಲ 6 ಆಗ್ಲಿ 7 ಆಗ್ಲಿ 8 ಆಗ್ಲಿ 9 ಆಗ್ಲಿ ನಾಳೆ ಬೆಳಗ್ಗೆ ಆಗ್ಲಿ ಅದು ನಿಮ್ಗೆ ವಾಟ್ಸಪ್ ಬರ್ತದೆ ಹೆಂಗ್ ಬರ್ಕೊಟ್ಟಾರಿಲ್ಲ. ಈ ರೀತಿ ಅದಕ್ಕೆ ನಾವು ಇದನ್ನ ಕಾರ್ಮಿಕರಿಗೆ ಎಜುಕೇಟ್ ಮಾಡೋದ್ರ ಬದಲು, ಕಾರ್ಮಿಕರಿಗೆ ತಿಳಿಸಿ ಹೇಳೋದ್ರ ಬದಲು ಅವ್ರನ್ನ ನಾವು ಬೇಯೋದು, ನಮ್ಮನ್ನ ಅವ್ರು ಬೇಯೋದು, ಅದ್ರಲ್ಲಿ ಇದು ಎಲೆಕ್ಷನ್ ಆಗೋದಿಲ್ಲ. ಫಕೀರ್ ಸೇರಿ ಬರೆಯೋಣ ಹೊರ್ಕೊಂಡ್ರೆ ಉಣದಿದ್ದರಾಗೋದು ಅಂತ. ದೇಶದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಲೋಕಲ್ ಲೀಡರ್ಗೆ ಅರ್ಥ ಆಗೋದಿಲ್ಲ. ATC ಕೂಡ ಲೋಕಲ್ ಆರ್ಗನೈಸೇಷನ್, ಪ್ಯೂರ್ ಲೋಕಲ್ ಆರ್ಗನೈಸೇಷನ್, ಅದು ನ್ಯಾಷನಲ್ ಆರ್ಗನೈಸೇಷನ್ ಉಳಿದೇ ಇಲ್ಲ. ಯಾಕಂದ್ರೆ ಇವರೆಲ್ಲ ಲೋಕಲ್ ಅವರೇ, ಲೋಕಲ್ ಬ್ರೋಕರ್ಗಳೇ. ಯಾವನೊಬ್ರು ಕೂದಲಪ್ಪಿನ ಅಂತಿದ್ದೆ. ಆಕ್ಚುಲಿ ನಾವು ಇದು ಅಟ್ಟಿ ಕಂಪನಿ ಒಳಗಡೆ ಅಂತ ನಾನು ನಾಲಿಗೆನ ಬಿಗಿಡಿದು ಮಾತಾಡ್ತೀನಿ. ಯಾಕಂದ್ರೆ ನೀವೆಲ್ಲ ನಮ್ಗೆ ದೊಡ್ಡವರು ಕಾರ್ಮಿಕರಾಗಿದ್ರಿಂದ ಬಹಳ ಮಾತಾಡಕ್ ಬರುತ್ತೆ, ಮಾಡಕ್ ಬರ್ತದೆ. ನಮ್ಗೆ ಹೊಡೆದಾಡಕ್ ಬಹಳ ಚೆನ್ನಾಗಿ ಬರುತ್ತೆ. ಹೊಡೆದಾಡದಲ್ಲೇ ಬಂದಿವಿ ನಾವಂತ. ಇದು ಹೊಡೆದಾಡದ ಎಲೆಕ್ಷನ್ ಅಲ್ಲ, ಮೋಸ ಮಾಡೋ ಎಲೆಕ್ಷನ್ ಅಲ್ಲ. ಕಾರ್ಮಿಕರಿಗೆ ಸ್ಪಷ್ಟವಾಗಿ ವಿಚಾರವನ್ನ ತಿಳಿಸಿ ಹೇಳಿ ಅವರ ಮನಗೆದ್ದು ಅವರ ಓಟುಗಳನ್ನು ಪಡೆದವರಿಗಾಗಿ ಇದು ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ ನಮ್ಮ ಪೂರ್ಣ ಪ್ರಮಾಣಕ್ಕೆ ಈಗಾಗಲೇ ಅಮೀರೆಲ್ಲರೂ ಅಪೀಲ್ ಮಾಡಿದ್ದಾರೆ. 25 ಜನರ ಪೂರ್ಣ ಪೆನಾಲ್ಗೆ, ಸೈಕಲ್ ಪೆನಾಲ್ಗೆ ಮತ ಹಾಕಿ. ನೀವು ಪೂರ್ಣ ಶಕ್ತಿ ಕೊಟ್ರೆ ಆ ಸಂಪೂರ್ಣ ಶಕ್ತಿಯನ್ನು ಬಳಸಿ ನಿಮಗಾಗಿ ಹೋರಾಟ ಮಾಡಲಿಕ್ಕೆ, ಹೊಸ ವೇತನ ಒಪ್ಪಂದ ಮಾಡಲಿಕ್ಕೆ, ಹಾಸ್ಪಿಟಲ್ ಅನ್ಫಿಟ್ ಇನ್ನೇನೇನಿದೆ ಅದೆಲ್ಲ ಮಾಡಲಿಕ್ಕೆ ನಮಗೆ 100ಕ್ಕೆ 100ರಷ್ಟು ಸಾಧ್ಯ ಆಗುತ್ತೆ. ಪೂರ್ಣ ಪ್ಯಾನಲ್ಗೆ ಮತ ಕೊಡಿ, ಸೈಕಲ್ಗೆ ಮತ ಕೊಡಿ. 18ನೇ ತಾರೀಕಿಗೆ ಅತ್ಯಂತ ಜಾಗರೂಕತೆಯಿಂದ ಮತ ಕೊಡಿ. ಆ ನಿಮ್ಮ ಮತ ಕಳ್ಳರಿಗೆ, OC ಆಡ್ಸೋರಿಗೆ, ಇಸ್ಪಟ್ ಆಡ್ಸೋರಿಗೆ, ನೌಕರಿ ಕೊಡಿಸಿದಂತ ರೊಕ್ಕ ತಿನ್ನೋರಿಗೆ ಲೈಸೆನ್ಸ್ ಕೊಟ್ಟಂಗೆ ಆಗ್ಬೇಡಿ. ದಯವಿಟ್ಟು ಲೈಸೆನ್ಸ್ ಕೊಡ್ಬೇಡಿ. ಮೊದಲು ನಮಗೆ ಓಟ್ ಕೊಡಕ್ಕಾಗಿಲ್ಲ, ನಿಮ್ ಒಂದು ಓಟ್ ಹಾಕೋದು ಬೇಡ. ಆದ್ರೆ ಈ ರೀತಿ ಕಂಪನಿ ಲೂಟಿ ಮಾಡೋ, ಕಾರ್ಮಿಕರು ಲೂಟಿ ಮಾಡೋರಿಗೆ ಲೈಸೆನ್ಸ್ ಆಗಿ ನಿಮ್ಮ ಓಟು ಮಾರ್ಪಾಟ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು. ಬಂಧುಗಳೇ, ನಮ್ಮ TVC ಪ್ಯಾನೆಲ್ ವತಿಯಿಂದ 25 ಅಭ್ಯರ್ಥಿಗಳನ್ನ ನಾವು ಸ್ವತಂತ್ರವಾಗಿ ಇಳಿಸಿದ್ದೇವೆ. ಅಧ್ಯಕ್ಷರಾಗಿ ಕಾಮ್ರೇಡ್ ರೇವಣ ಸಿದ್ದಪ್ಪ ಅವರು ಸ್ಥಳೀಯ ಅಭ್ಯರ್ಥಿ, ಉಪಾಧ್ಯಕ್ಷರಾಗಿ ಕಾಮ್ರೇಡ್ ದೇವಿ ಪ್ರಸಾದ್ ಬಾಬು, ಇನ್ನೊಬ್ಬ ಉಪಾಧ್ಯಕ್ಷರಾಗಿ ಕಾಮ್ರೇಡ್ ಜೈನುದ್ದೀನ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರೇಡ್ MD ಅಮೀರಲ್ಲವರು ಸ್ಪರ್ಧೆಗಳಿದ್ದಾರೆ. ಇನ್ನು 6 ಜನ ಕಾರ್ಯದರ್ಶಿಗಳಾಗಿ ಮೊದಲನೇದಾಗಿ ನಾಗೇಶ್ವರ ರಾವ್ ಮೈನಿಂಗ್ ಡಿಪಾರ್ಟ್ಮೆಂಟ್, ಇನ್ನೊಬ್ಬರು ಮೈನಿಂಗ್ ಡಿಪಾರ್ಟ್ಮೆಂಟ್ ನಾನು ಉಲ್ಲಪ್ಪ ಅಂತ, ಇನ್ನೊಬ್ರು
ಡಿ.ಕೆ. ಲಿಂಗಸೂರ್ ಅವರು ಅವ್ರನ್ನ ಅಡ್ಮಿನಿಂದ ಮತ್ತೆ ಕಾರ್ಯದರ್ಶಿ ತಗೊಂಡಿದ್ದೇವೆ. ಇನ್ನೊಬ್ರು ಇಂಜಿನಿಯರ್ ಡಿಪಾರ್ಟ್ಮೆಂಟ್ ನಾಗಭೂಷಣ್ ಅಂತ, ಕಾಮ್ರೇಡ್ ನಾಗಭೂಷಣ್, ಕಾಮ್ರೇಡ್ ಮಲ್ಲೇಶ್, ಕಾಮ್ರೇಡ್ ಮೈಬೂಬ್ ಬೈಚ್ಮಾಳ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಇಂದ, ಮತ್ತು ಖಜಾಂಚಿಯಾಗಿ ಕಾಮ್ರೇಡ್ ಮೊಹಮ್ಮದ್ ರಫಿ ಅವರನ್ನ ನಾವು ನಿಲ್ಲಿಸಿದ್ವಿ. ಅವ್ರ ಉಪ ಖಜಾಂಚಿಯಾಗಿ ಚೆನ್ನಪ್ಪ ಗುತ್ತೇದಾರ್ ಅವರನ್ನ ನಿಲ್ಲಿಸಿದ್ದೇವೆ. ಮತ್ತು ಮಲ್ಲಪ್ಪ ಶಾಪ್ಟಿನ 3 ಕಾರ್ಯಕಾರಿ ಸ್ಥಾನಗಳಿಗೆ ಮೊದಲನೇದಾಗಿ ಗೋವಿಂದಪ್ಪ, ಹನುಮಂತ ಮತ್ತು ಚೆಡಿಯಪ್ಪ, ಇಷ್ಟು ಈ ನಾಯಕರನ್ನ ನಾವು ನಿಲ್ಲಿಸಿದ್ದೀವಿ. ತಾವೆಲ್ಲರೂ 15 ಮತಗಳು ಹಾಕಬೇಕು. 15 ಮತಗಳನ್ನ ನಾವು ಸೈಕಲ್ ಪೆನ್ ಕೊಡೋದ್ರ ಮೂಲಕ ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.